ನನ್ನ ಹೆಸರು ವೆಂಕಟೇಶ್ವರ ಅಂತ. ನಾನು ರಾಜಾಜಿನಗರದಿಂದ ಬಂದಿದ್ದೀನಿ. ನಾವು ಫಸ್ಟು ಇಲ್ಲಿ ಆನೆಸ್ಟಲ್ಲಿ ಬಂದಾಗ ಇದರ ಮಾಸ್ಟರ್ ಮೈಂಡ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರು. ನಮ್ಮ ಮಗ ಫಸ್ಟ್ ತೊದಲ್ತಾ ಇದ್ದ, ಮಾತಾಡೋಕ್ಕೆ ತೊದಲ್ಕೊಂಡು ಮಾತಾಡ್ತಾ ಇದ್ದ. ಆಮೇಲೆ ನಮ್ಮ ಮಾಸ್ಟರ್ ಮೈಂಡ್ ತೊಗೊಂಡೋಗಿ ಇವನಿಗೆ ಕುಡಿಸ್ದಾಗ ಇವನಿಗೆ ಆ ತೊದಲೋದು ಹೋಯ್ತು. ಮತ್ತು ಏನೋ ಮಾತಾಡ್ಬೇಕಾದ್ರೆ ಹಿಂಗೆ ಹೊಡೆದ್ಬಿಟ್ಟು ಮಾತಾಡ್ತಾ ಇದ್ದ. ಅದೂ ಒಂದು ತಿಂಗಳಾದಮೇಲೆ ತೊದಲೋದೋಯ್ತು. 2ನೇ ತಿಂಗಳಲ್ಲಿ ಅವ್ನು ಹೊಡೆಯೋದೂ ಹೋಯ್ತು. ಮತ್ತು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ. ಮತ್ತು ಅವನಿಗೆ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ. ಓದೋದಕ್ಕೂ ಸ್ವಲ್ಪ ತುಂಬ ಅನುಕೂಲ ಆಯಿತು. ಮತ್ತು ಓದೋದಲ್ಲೂ ತುಂಬ ಕಡಿಮೆ ಇತ್ತು ಅವನ ಪರ್ಸೆಂಟೇಜು. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾನೆ, ಚೆನ್ನಾಗಿ ಓದ್ತಾ ಇದ್ದಾನೆ ಈಗ. ಮತ್ತು ಮಾತಾಡೋದು ಸರಿ ಹೋಯ್ತು. ಮತ್ತು ಅವನ ಜೊತೆಗೆ ನಾನು ಮಾಸ್ಟರ್ ಮೈಂಡ್ ತೊಗೊಂಡಿದ್ದೀನಿ, ಮುಸ್ಲಿಮ್ ತೊಗೊಂಡಿದ್ದೀನಿ. ಅದು ನಮ್ಗೇನಾಗ್ತಿದೆ, ನಾವು ಮೊದಲೆಲ್ಲ ಏನೋ ಕೆಲಸ ಮಾಡಬೇಕಾದ್ರೆ ಮರ್ತೋಗ್ತಾ ಇದ್ವಿ. ಏನಂದರೆ ಇವಾಗ ಮರ್ತೋಗ್ಬಿಟ್ಟು ಆಮೇಲೆ ನಾಪ್ಕ ಬರೋದು, ಕೆಲಸ ಮಾಡ್ತಾ ಇದ್ದೆ ನಾನು ಮರ್ತೋಗ್ಬಿಟ್ನಲ್ಲ ಅಂತ. ಅದಕ್ಕೆ ಮಾಸ್ಟರ್ ಮೈಂಡ್ ತಗೊಂಡ್ಮೇಲೆ ನಮ್ಗೆ ಏನು ಮಾಡಬೇಕು, ಯಾವ ಟೈಮ್ಗೆ ಯಾವ ಕೆಲಸ ಮಾಡಬೇಕಾದ್ರೆ ಕರೆಕ್ಟಾಗಿ ಆ ಟೈಮ್ನ ಕೆಲಸ ಮಾಡೋದಷ್ಟು ಅನುಕೂಲ ಆಗಿದೆ ಇದರಿಂದ ನಮಗೆ. ಆಮೇಲೆ ನಮ್ಮ ಕಡೆಯಿಂದ ನಾನು ಸುಮಾರು ಜನಕ್ಕೆ ನಾನು ಮಾಸ್ಟರ್ ಮೈಂಡ್ ಕೊಟ್ಟಿದ್ದೀನಿ. ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬಂದಿದೆ. ಫುಲ್ ಒಬ್ರಿಗೆ ವಾಯ್ಸೇ ಇರಲಿಲ್ಲ. ಅವ್ನಿಗೆ 7 ಇಯರ್ಸ್ ಮಗುಗೆ. ಅವ್ನು ಮಾತಾಡ್ತಾನೆ ಇರಲಿಲ್ಲ, ಬರೀ ಅಮ್ಮ ಅಂತ ಇದ್ದ. ಅವನಿಗೀಗ ಮಾತು ಬರ್ತಾ ಇದೆ. ಅವನಿಗೆ 2ನೇ ತಿಂಗಳು ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ ಅವ್ರೀಗ. ಈಗ ಸ್ವಲ್ಪ ಮಾತಾಡ್ತಾ ಇದ್ದಾನೆ. ಹಂಗೆ ಒಂದು 6 ತಿಂಗಳಲ್ಲಿ ಅವ್ರು ಫುಲ್ ಸ್ಪಷ್ಟವಾಗಿ ಮಾತಾಡೋಷ್ಟು ಅವ್ರಿಗೆ ಇಂಪ್ರೂವ್ಮೆಂಟ್ ಬಂದಿದೆ.